ಇದು ಕದಮುಂದು. ಏನಜ್ಜ, ನಾನು ಬಹಳ ಹೊತ್ತಿನ ನೋಡ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗುವಾಗಲೂ ನೀವು ಇಲ್ಲೇ ಕೂತಿದ್ರಿ. ನನ್ನ ಮಗ ಬರ್ತಾನಪ್ಪ, ನಮ್ಮ ಮಗ ಬರ್ತಾನೆ. ಇಲ್ಲಿ ಕೂರಿಸ್ಬಿಟ್ಟು ಯಾವುದಕ್ಕೂ ಇಲ್ಲಿ ಅಂತ 200 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾನಪ್ಪ. ಹೋಗಿ ತುಂಬ ಹೊತ್ತಾಯ್ತು. ಸರಿ, ಬಂದ್ಬಿಡ್ತಾನೆ. ಈಗ ಎಲ್ಲಿಗೆ ಹೊರಟಿದ್ದೀರಾ? ಅಮೇರಿಕಾಗಪ್ಪ, ಅಮೇರಿಕಾಗ. ಆಯ್ತು, ಅಮೇರಿಕ ಇರಲಿ. ಇಲ್ಲಿಂದ ಎಲ್ಲಿಗೆ ಹೊರಟಿದ್ದೀರಾ? ಅವನು ಹೇಳಿದ್ದು ಬೊಂಬಾಯಿಗೆ ಹೋಗ್ಬಿಟ್ಟು ಬೊಂಬಾಯಿಯಿಂದ ಅಮೇರಿಕಾಗೆ ಹೋಗ್ತೀವಪ್ಪ. ಬೊಂಬಾಯಿಗ? ಹಾ, ಬೊಂಬಾಯಿ ರೈಲು ಅದು 2ನೇ ಪ್ಲಾಟ್ಫಾರ್ಮ್ ಇಂದ ಹೊರಡುತ್ತೆ. ಅದು ನೀವು ಕೂತಿರೋದು 4ನೇ ಪ್ಲಾಟ್ಫಾರ್ಮ್. ಮೇಲಾಗಿ ಬೊಂಬಾಯಿ ರೈಲು ಹೊರಟು ಆಗ್ಲೇ 2 ಗಂಟೆ ಆಯ್ತಲ್ಲ. ಇದೇನಿದೆ ನಮ್ಮ ಗತಿ ಹೀಗಾಗೋಯ್ತಾ? ಸರಿ, ಆ ನಿಮ್ಮ ಹಲ್ಕ ಮಗ ನಿಮ್ಮನ್ನ ಇಲ್ಲಿ ಕೂರಿಸಿ ತಾನು ಹೊರಟು ಹೋಗಿದ್ದಾನೆ ನೀಚ. ಮತ್ತೆ ನಮ್ಮ ಗತಿ ನಿಧಾನ ಸ್ವಲ್ಪ ಅವರೆಂದು ಕೂತ್ಕೊಂಡು ನೀರು ಕುಡಿಯೋದೆಲ್ಲ ಇದೆ. ಈಗ ಆಗೋಯ್ತಾ ನಮ್ಮ ಗತಿ? ಸರಿ, ಆ ನಿಮ್ಮ ಹಲ್ಕ ಮಗ ನಿಮ್ಮನ್ನ ಇಲ್ಲಿ ಕೂರಿಸಿ ತಾನು ಹೊರಟೋಗಿದ್ದಾನೆ ನೀಚ. ನಮ್ಮ ಮಗ ಹೀಗೆ ಮಾಡಿಬಿಟ್ನೆ. ಸರಿ, ನೀವು ನಿಮ್ಮ ಮನೆ ಹಿಂತಿರುಗಿ. ಯಾವ ಮನೆಯಪ್ಪ? ನಮ್ಮ ಮನೆ ಮಠ ಎಲ್ಲ ಆ ಪಾಪಿ ಮಾಸಿ ಹಣನೂ ತಗೊಂಡು ಹೋದ. ನಾವು ಮನೆನೂ ಖಾಲಿ ಮಾಡ್ಬಿಟ್ವಿ. ಈಗ ನಮ್ಗೆ ಹೋಗಕ್ಕೆ ಮನೇನೂ ಇಲ್ಲ. ಬಿಡಿ, ಊರಲ್ಲಿ ಯಾರು ನೆಂಟರು? ಯಾರ ಹತ್ರನೂ ನಾವು ಹೋಗಕ್ಕಾಗಲ್ಲ, ಯಾರ ಹತ್ರನೂ ನಾವು ಹುಡ್ಕೊಂಡು ಹೋಗಕ್ಕಾಗಲ್ಲ. ಇದೇನು ಈ ಗುಂಪು ಸೇರಿದ್ದೀರಿ ರೈಲ್ವೆ ಸ್ಟೇಷನ್ ಅಲ್ಲಿ? ನಾನು ಊರಿನಿಂದ ಹಿಂತಿರುಗುವಾಗ ನೋಡಿದೆ. ಅಮೆರಿಕ ಕರ್ಕೊಂಡು ಹೋಗ್ತೀನಿ ಅಂತ ನಂಬಿಸಿ ಇಲ್ಲಿ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ ಇವ್ರು ನೀಚ ಮಗ. ಹೌದೇ, ನೀಚ ಮಗ. ಇಂಥವರು ಇದ್ದಾರಲ್ಲ. ಎಲ್ಲಿ ಆ ಮುದುಕರು? ಅಲ್ಲೇ ಮುಖ ಮುಚ್ಕೊಂಡು ಅಳ್ತಿದಾರಲ್ಲ. ಅಜ್ಜ, ಅಜ್ಜಿ, ಏನು ಯೋಚನೆ ಮಾಡಬೇಡಿ, ನಾನು ಏನಾದರೂ ವ್ಯವಸ್ಥೆ ಮಾಡ್ತೇನೆ. ನೀನ್ ಯಾರಪ್ಪ ಪುಣ್ಯಾತ್ಮ? ಅಯ್ಯೋ ಗುರುಗಳೇ, ಮಹಾನ್ವಾಚಾರ್ಯರೇ, ನೀವೇ? ಹೌದಪ್ಪ, ನೀನ್ ಯಾರೋ? ಓ ಸುಲೇಮಾನ್, ದೇವ್ರು ಬಂದಾಗ ಬಂದ್ಯಪ್ಪ. ಆ ದೇವ್ರೇ ನಿನ್ನಲ್ಲಿ ಕಳಿಸಿದಾನೆ. ಅಯ್ಯೋ, ನಿಮ್ ಮಗ ಭೀಮ ಇಂಥ ದುಷ್ಟ ಕಾರ್ಯ ಮಾಡಿದ್ನೆ. ಅದೆಲ್ಲ ಇರ್ಲಿ, ಆಮೇಲೆ ಯೋಚನೆ ಮಾಡೋಣ. ಮೊದಲು ನಡೀರಿ, ನಮ್ಮ ಮನೆಗೆ ಹೋಗೋಣ. ಆಟ ನನ್ನನ್ನು ನಿಮ್ಮ ಮಗನಂತ ಬೆಳೆಸಿದ್ರಿ, ಆದ್ರೆ ಆ ಭೀಮ ಹೀಗೆ. ಅವನ ಹೆಸರು ಎತ್ತಬೇಡ, ಅವನ ಹೆಸರು ಎತ್ತಬೇಡ. ಈಗ ನೀನೇ ನೀನೇ ನಮ್ಮ ನಿಜವಾದ ಮಗ. ಬಹಳ ದೊಡ್ಡ ಮಾತು ತಾಯಿ. ನನಗೆ ನೀವೇ ಬುನಾದಿ ಹಾಕಿದವರು. ಆದ್ರೆ ನಾನು ಏನ್ ಮಾಡಿದ್ರು ಕಮ್ಮಿನೇ. ನಿಮ್ಗೆ ನನ್ನ ಕೃತಜ್ಞತೆಗಳು. ಇವರನ್ನ ಪ್ರೀತಿಯಿಂದ ವಿಚಾರಿಸಿ ನನಗೆ ವಿಷಯ ತಿಳಿಸಿದ್ರಿ. ಅದರಲ್ಲೇನ್ ಬಿಡಿ, ನಾನು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಬಂದು ಒಂದು ಒಳ್ಳೆ ಪರಿಹಾರ ಸಿಕ್ತು. ಒಳ್ಳೇದಾಗಲಿ. ಅಜ್ಜ, ಅಜ್ಜಿ, ಇವರು ಬಹಳ ಒಳ್ಳೆಯವ್ರು ಹಾಗೆ ಕಾಣ್ತಾರೆ. ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ಸುತ್ತೆ. ನೀವು ಅವ್ರ ಜೊತೆ ಹೋಗ್ಬೋದು. ಬನ್ನಿ ಅಮ್ಮ, ಬನ್ನಿ ಗುರುಗಳೇ.